ನಾನು ಹನುಮಕ್ಕ ಎಂಟರ್ಪ್ರೈಸಸ್ ಪರಮೇಶ್ವರ್ ಅಂತ. ನಾನು ಒಂದು ಸ್ಮಾಲ್ ಅಂಗಡಿ ಮಾಡ್ಕೊಂಡಿದ್ದೀನಿ. ನಾನು ಸ್ಮಾಲ್ ಅಂಗಡಿ ಮಾಡ್ಕೊಂಡಾಗ ನಾನು ಇಲ್ಲಿವರೆಗೂ ತುಂಬ ಅಂಗಡಿಗಳಲ್ಲಿ ಬಿಸ್ನೆಸ್ ಮಾಡಿದ್ದೀನಿ. ನಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಕಂಪನಿಯವರು ಬಂದು ನಮ್ಮ ಅಂಗಡಿಯಲ್ಲಿ ಒಂದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಅಕೌಂಟ್ ಓಪನ್ ಮಾಡಿಸಿದ್ದಾರೆ. ಅದನ್ನು ನಾವು 3 ತಿಂಗಳು ಕೂಡ ಚೆನ್ನಾಗಿ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಆ ದುಡ್ಡು ಬಂದುಬಿಟ್ಟು ನಮ್ಮ ಅಕೌಂಟಿಂದ 80,000 ದುಡ್ಡು ಕಟ್ಟಾಗಿದೆ. ಆ ದುಡ್ಡು ಕಟ್ಟಾದಾಗ ನಾನು ಕೇಳೋಕ್ಕೆ ಬಂದರೆ ಯಾವ ಮ್ಯಾನೇಜರ್ ಆಗಲಿ ಯಾವ ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೂ ಕೂಡ ನನ್ನ ಕಡೆಯಿಂದ ಜವಾಬ್ದಾರಿ ತೊಗೊತಾ ಇಲ್ಲ. ನಾನು ಇಲ್ಲಿ ಬಂದು ಕೇಳಿದ್ರೆ ಒಳಗಡೆ ಹೋದ ತಕ್ಷಣ ನನ್ನ ಇನ್ನೊಂದು ಜಾಗಕ್ಕೆ ಯಾವುದೋ ರಿಟೇಲ್ ಅಂಗಡಿ ಒಳಗಡೆ ಕಳಿಸಿದ್ರು. ಅಲ್ಲೋಗಿ ಕೇಳಿದ್ರೆ ಅವ್ರು ಇದೇ ಆಫೀಸ್ ಸರ್ ಅಂತ ವಾಪಸ್ ಕಳಿಸಿದ್ರು. ಇಲ್ಲಿ ಒಳಗಡೆ ಬಂದರೆ ನೀವು ವಿಡಿಯೋ ಮಾಡಬೇಡಿ, ನೀವು ನನ್ನೇನು ಕೇಳ್ತೀರಾ, ನೀವು ಹೋಗಿ ಡಿಸ್ಟ್ರಿಬ್ಯೂಟರ್ನ ಕೇಳ್ಕೊಳ್ಳಿ, ನೀವು ಮ್ಯಾನೇಜರ್ನ ಕೇಳ್ಕೊಳ್ಳಿ ಅಂತ ನಮಗೆ ಇಲ್ಲಿ ಧಮಕಿ ಹಾಕ್ತಿದ್ದಾರೆ. ಒಳಗಡೆನೂ ಕೂಡ ಯಾರಿಗೂ ಜವಾಬ್ದಾರಿ ಕೊಡ್ತಾ ಇಲ್ಲ. ನೀವು ಅದು ಮಾಡಬೇಡ ಇದು ಮಾಡಬೇಡ ವಿಡಿಯೋ ಮಾಡಬೇಡ ಅಂತ ನಮ್ಮ ಹತ್ರ ಆಟ ಆಡ್ತಿದೆ. ನಾನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿರೋ ದುಡ್ಡು ಫ್ರೆಂಡ್ಸ್ 80,000 ರೂಪಾಯಿ ನಾನು ಬಂಡವಾಳ ಹಾಕಿದ್ದೀನಿ. ನಾನು ದುಡ್ಡು ಯಾರು ಕೊಡ್ತಾರೆ ಅಂತ ಕೇಳಕ್ಕೆ ಬಂದರೆ ನನಗೇನು ಜವಾಬ್ದಾರಿ ಆಗುತ್ತಲ್ಲ. ಒಂದು ಕಡೆ ನೀವು ಪೊಲೀಸ್ ಕೇಳ್ತೀನಿ, ನಾನು ಅವ್ರನ್ನ ಕೇಳ್ತೀನಿ.